ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಏಕಾದಶಿ ಇರೋದ್ರಿಂದ ಇವತ್ತಂತೂ ಅಲ್ಲಿ ಏನೂ ಸಿಗಲ್ಲ. ಬಟ್ ಅದಕ್ಕೋಸ್ಕರ ಇವತ್ತು ಅಲ್ಲಿ ಸ್ಟೇ ಆಗಿ ನಾಳೆನೂ ದರ್ಶನ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ನಮ್ಮ ಯಜಮಾನ್ರಂತೂ ಫುಲ್ಲು ಪ್ಯಾಕಪ್ಪಲ್ಲಿ ರೆಡಿಯಾಗಿ ನಿಂತವ್ರೆ. ಹಿಂಗೆ ನಿಲ್ಸಿದ್ದೀನಿ ಲಗೇಜ್ ಎಲ್ಲ ಕೊಟ್ಟು. ಸೊ ಇವಾಗ ನಾವು ನಮ್ಮ ಮನೆಯಿಂದ ಹೊರಡ್ತಿದ್ದೀವಿ. ಏಕಾದಶಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ದೇವ್ರ ಮನೆಯ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಫುಲ್ಲು ತುಂಬ ಚೆನ್ನಾಗಿ ಸುಂದರವಾಗಿ ಅಲಂಕಾರ ಮಾಡಿ ಪೂಜೆ ಮುಗಿಸಿದ್ದೀವಿ. ಸೊ ಇವಾಗ ಎಲ್ಲರೂ ನಾಷ್ಟ ಮಾಡ್ತಾಯಿದ್ದಾರೆ. ಇದು ನಮ್ಮ ಮನೆ ದೊಡ್ಡ ತೀಟೆ. ಇದು ನನ್ನ ನಾದಿನಿ ಮಗು ಯಾವಾಗಲೂ ತೀಟೆ ಮಾಡೋದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ. ಸೊ ಈಗ ಎಲ್ಲರೂ ಹೊರಡಕ್ಕಂತೂ ರೆಡಿ ಆಗಿದ್ದೀವಿ. ನೋಡಿ, ಇದೆ ನಮ್ಮ ಅಂಬಾರಿ, ನಮ್ಮ ಕಾರು ಪೂರ್ತಿ ಎಲ್ಲ ಸರ್ವಿಸ್ ಮಾಡಿಸ್ಬಿಟ್ಟು ಜಾಗ ಮಗಿಸ್ಬಿಟ್ಟಿದ್ದೀನಿ. ಬನ್ನಿ ಕೂತ್ಕೊಳ್ಳೋಣ.
ಯಾವ ರೂಟ್ ಮೇಲೆ ಹೋಗ್ತಿದ್ದೀವಿ? ನಾವಿವಾಗ ಹೋಗ್ತಿರೋ ರೂಟ್ ಬಂದು ಬೆಂಗಳೂರಿಂದ ಮಂತ್ರಾಲಯ ವಿಯಾ ಅನಂತಪುರ. ಓಕೆ. ಬ್ಯಾಂಗ್ಳೂರಿಂದ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಹಿಂದೂಪುರ, ಅನಂತಪುರ, ಗುತ್ತಿ, ಆದೋನಿ, ಮಂತ್ರಾಲಯ. ಓಕೆ. ಬೆಂಗಳೂರಿಂದ 419 ಕಿಲೋಮೀಟರ್ ಇದೆ. ನಮ್ಮ ರಾಮನಗರದಿಂದ 450 ಕಿಲೋಮೀಟರ್ ಇದೆ. 450 ಕಿಲೋಮೀಟರ್ ಇದೆ ಮಂತ್ರಾಲಯ. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಇದೊಂದೇ ರೂಟ್ ಅಂತಲ್ಲ, ಇನ್ನೂ 2-3 ರೂಟ್ ಇದೆ. ಒಂದು ಬೆಂಗಳೂರಿಂದ ಮಾಗಡಿ ರೂಟಲ್ಲೂ ಬರ್ಬೋದಲ್ವಾ? ರಾಮನಗರದಿಂದ ಬರೋದಾದ್ರೆ ಅಥವಾ ಬೆಂಗಳೂರಿಂದ ಮಾಗಡಿಗೆ ಹೋಗಿ ಅಥವಾ ಬೆಂಗಳೂರಿಂದ ದಾಬಸ್ಪೇಟೆ ಹೋಗಿ, ದಾಬಸ್ಪೇಟೆಯಿಂದ ಕೊರಟಗೆರೆ ರೂಟಲ್ಲಿ, ಕೊರಟಗೆರೆಯಿಂದ ಪಾವಗಡ ರೂಟಿಗೆ ಬರಬೇಕು. ಪಾವಗಡ ರೂಟಿಂದ ಬಂದರೆ ಪಾವಗಡ ಟಚ್ ಆಗೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ರೈಟಿಗೆ ಪೆನುಗೊಂಡ ಕಡೆ ಟರ್ನ್ ಆಗಬೇಕು. ಈಗ ನಾನು ರೋಡ್ ತೋರಿಸ್ತೀನಲ್ಲ, ಅಲ್ಲಿಗೆ ಬಂದು ಸೇರುತ್ತೆ. ಇಲ್ಲಿಗೆ ಬಂದು ಸೇರುತ್ತೆ ಪೆನುಗೊಂಡ ಕಡೆ. ಅದು ಇದು ಮಾಡ್ಕೊಂಡೆ ರೋಡು ಸಿಂಗಲ್ ರೋಡು. ಇದ್ರವರೆಗೂ ಪಾವಗಡ ರೂಟ್ವರೆಗೂ ಚೆನ್ನಾಗಿದೆ. ಅಲ್ಲಿಂದ ಈ ಪೆನುಗೊಂಡ ಬರೋ ಕಡೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ನಾನು ಒಂದೇ ಟೈಮ್ ಹೋಗಿರೋದು. ಅದು ಬಿಟ್ಟರೆ ಬೆಂಗಳೂರಿಂದ ಬಳ್ಳಾರಿಗೆ ಹೋಗಿ ಬರ್ಬೋದು. ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಆದೋನಿ, ಮಂತ್ರಾಲಯ. ಅದು ರೋಡು ನಾನು 2008-09 ಹೋಗಿದ್ದು ನೆನಪು ನನಗೆ ಅಷ್ಟೇ. ಅದು ಬಿಟ್ಟರೆ ಇವಾಗ ರೋಡೆಲ್ಲ ಚೆನ್ನಾಗಿರುತ್ತೆ, ಆ ರೂಟಲ್ಲೂ ಬರ್ಬೋದು. ಬಟ್ ಈಸಿಯಾಗಿರೋ ರೂಟು, ಹತ್ತಿರದ ರೂಟು ಅಂದರೆ ಇದೇನೆ, ಬ್ಯಾಂಗ್ಳೂರು, ಅನಂತಪುರ, ಮಂತ್ರಾಲಯ. ಇದು ಬೆಂಗಳೂರಿನ ಗುತ್ತಿವರೆಗೂ ರೋಡ್ ಚೆನ್ನಾಗಿದೆ. ಗುತ್ತಿಯಿಂದ ಆದೋನಿವರೆಗೂ ರೋಡ್ ಅಷ್ಟು ಚೆನ್ನಾಗಿಲ್ಲ, ಕಂಡೀಷನ್ ಆಗಿಲ್ಲ. ಬಟ್ ಅದು ಸ್ಟೇಟ್ ಹೈವೇ ರೋಡು, ಸೊ ಅಷ್ಟು ಕಂಡೀಷನ್ ಆಗಿಲ್ಲ. ಆದೋನಿಯಿಂದ ಮಂತ್ರಾಲಯಕ್ಕೆ ಚೆನ್ನಾಗಿದೆ, ಆದರೆ ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಅಂದರೆ ನಾವು ಈಗ ಈ ರೂಟ್ ಮೇಲೆ ಬಂದು ಅಲ್ವಾ, ಇಲ್ಲಿ ಹತ್ರದಲ್ಲಿ ನೋಡೋ ಪ್ಲೇಸಸ್ಸು ಈಗ ಇಶಾ ಫೌಂಡೇಶನ್ಗೆ ಹೋಗಿ ಬಂದು ಅದೊಂದು. ಅದು ಬಿಟ್ಟರೆ ಇನ್ನು ಯಾವ ಥರ ಇದೆಯಾ? ಲೇಪಾಕ್ಷಿಗೆ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೂ ಪ್ಲೇಸ್ ಇಲ್ಲ. ಡೈರೆಕ್ಟ್ ಮಂತ್ರಾಲಯ. ಓಕೆ. ಆ್ಯಕ್ಚುಲಿ ಇವತ್ತು ಏಕಾದಶಿ ಇರೋದ್ರಿಂದ ಅಂತೂ ಇಲ್ಲಾಂದ್ರೆ ನೈಟೇ ಹೊರಟಿರ್ಬೋದಿತ್ತಲ್ವಾ? ಇವತ್ತು ಏಕಾದಶಿ ಇರೋದಕ್ಕೆ ಮಂತ್ರಾಲಯದಲ್ಲಿ ದರ್ಶನ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಮಂತ್ರಾಕ್ಷತೆ ಆಗಲಿ, ಏಕಾದಶಿ ಅಂತಂದ್ರೆ ಏಕಾದಶಿ ದಿನ ಈವನ್ ದೇವರಿಗೆ ಇದನ್ನು ಸಹ ಮಾಡಲ್ಲ, ಏನೋ ಅಲಂಕಾರನೂ ಮಾಡೋದಿಲ್ಲ. ಹಾಕಿರುವಂತಹ ಮೇಲ್ಗಡೆ ಕವಚಗಳು ಹಾಕಿರ್ತಲ್ಲ ಅದನ್ನು ಸಹ ಬಿಚ್ಚಿಬಿಡ್ತಾರೆ, ಪೂರ್ತಿ ಓಪನ್ ಆಗಿಬಿಡ್ತಾರೆ. ಈ ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ರೆ ಅದೆಷ್ಟೋ ವರ್ಷಗಳ ದರ್ಶನ ಮಾಡಿದಷ್ಟು ಪುಣ್ಯ ಅಂತೆ. ಆ್ಯಕ್ಚುಲ್ ಆಗಿ ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು. ಸಾಮಾನ್ಯವಾಗಿ ಏಕಾದಶಿ ದಿನ ದೇವರುಗಳಿಗೆ ಅಲಂಕಾರ ಏನು ಮಾಡಲ್ಲ, ಕಂಪ್ಲೀಟ್ಲಿ ಓಪನ್ ಆಗಿ ಇಟ್ಟಿರ್ತಾರೆ. ಸೊ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಅದು ತುಂಬ ಒಳ್ಳೆಯದದು. ಆದರೆ ಪ್ರಸಾದ ಮಂತ್ರಾಕ್ಷತೆ ಅದೇನು ಸಿಗಲ್ಲ. ಪ್ರತಿ ಏಕಾದಶಿಗೂ ಹೀಗೆ ಅಲ್ವಾ? ಹೌದು. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಇವತ್ತು ಯಾಕೆ ಈ ಥರ ಬರ್ತಿದ್ದೀವಿ ಅಂದರೆ, ಇವತ್ತು ನೈಟು ಏಕಾದಶಿನಲ್ಲೂ ದರ್ಶನ ಮಾಡಿ ನಾಳೆ ಬೆಳಿಗ್ಗೆ ಇದ್ದು ನಾಳೆ ಬೆಳಿಗ್ಗೆ ಮತ್ತೊಂದ್ಸಲ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಬರಬೇಕು. ಈಗ ಇಲ್ಲಿಂದ ಅಷ್ಟು ದೂರ ಹೋಗ್ತಾ ಇದೀವಿ ಅಂದಮೇಲೆ ಪ್ರಸಾದನೂ ತಿಂದೇನೆ, ಮಂತ್ರಾಕ್ಷತೆನೂ ತಗೊಳ್ದೆ. ಮಂತ್ರಾಕ್ಷತೆ ಅಂದ್ರೆ ಅದೊಂದು ಪವರ್, ನಮ್ಮ ನಂಬಿಕೆನಲ್ಲಿ ಅದೊಂದು ಪವರ್. ಅದು ನಮ್ಮ ಕೈನಲ್ಲಿ ಇದ್ದಾಗ ಏನೋ ಒಂಥರ ನಮಗೊಂದು ನಂಬಿಕೆ ಇರುತ್ತೆ, ಒಂದು ಸಾರ್ಥಕತೆ ಅನ್ನೋದಿರುತ್ತೆ ಜೀವನದಲ್ಲಿ. ಸೊ ಅದನ್ನ ತಗೋಬೇಕು ಅನ್ನೋ ಒಂದು ಆಸೆ ಅಷ್ಟೇ. ನೀವು ಎಷ್ಟು ಟೈಮ್ ಬಂದಿದ್ದೀರಾ ಮಂತ್ರಾಲಯಕ್ಕೆ? ನಾನು 2007ಇಂದನೂ ಬರ್ತಾ ಇದ್ದೀನಿ, ಚಿಕ್ಕ ಹುಡುಗ ಇದ್ದಾಗಲಿಂದನೂ. ಜಾಸ್ತಿ ಓಡಾಡಿರೋದೆ KSRTC ಬಸ್ಸಲ್ಲಿ. ಸೊ ಅದು ನಿಯರ್ಲಿ ಹೇಳಬೇಕು ಅಂದರೆ more than 50 ಟೈಮ್ಸ್ ಬಂದಿದ್ದೀನಿ. ಕಾರಲ್ಲಿ ಬಂದಿರೋದು ಕಡಿಮೆನೆ, ಬಟ್ ಬಸ್ನಲ್ಲಿ ತುಂಬಾ ಸಲ ಬಂದಿದ್ದೀನಿ. ವರ್ಷಕ್ಕೆ ಮಿನಿಮಮ್ 5 ಸಲ ಆದರೂ ಹೋಗ್ತೀನಿ. ಡೈರೆಕ್ಟ್ ಟ್ರೈನ್ ಇದೆಯಾ ಇಲ್ಲಿಗೆ ಮಂತ್ರಾಲಯಕ್ಕೆ? ಟ್ರೈನ್ ಇದೆ, ಬೆಂಗಳೂರಿಂದ ಟ್ರೈನ್ ಇದೆ. ಬ್ಯಾಂಗ್ಳೂರಿಂದ ನಾಂದೇಡ್ ಎಕ್ಸ್ಪ್ರೆಸ್, ನಾಂದೇಡಿಗೆ ಹೋಗುವಂತಹ ಟ್ರೈನ್ಗಳು, ಮುಂಬೈಗೆ ಹೋಗುವಂಥ ಟ್ರೈನ್ಗಳು, ಡೆಲ್ಲಿ ಹೋಗುವಂಥ ಟ್ರೈನ್ಗಳು ಹೋಗ್ತವೆ. ಎವ್ರಿಡೇ ಟ್ರೈನ್ಗಳು ಇದ್ದಾವೆ. ಟ್ರೈನ್ ಜರ್ನಿ ಕಾಸ್ಟ್ ತುಂಬ ಕಡಿಮೆ. ಬಸ್ಸು ಡೈರೆಕ್ಟ್ ಆಗಿ ಅಂದರೆ ಅದೇ ಈಗ ಹೊಸದಾಗಿ ಇದನ್ನು ಬಿಟ್ಟಿದ್ದೀನಲ್ಲ, ಸ್ಲೀಪರ್ ಕೋಚ್ಗಳೆಲ್ಲ. ಹೌದು, ಅದು ರಾಯಚೂರು ಬಸ್. ಅದು ಆ್ಯಕ್ಚುಲಿ ಸ್ಲೀಪರ್ ಕೋಚ್ ಏನಿದೆ ಅದು ಇದು ಐರಾವತ್ ಸ್ಲೀಪರ್ ಇದೆಯಲ್ಲ, ಅದು ಬಂದು ರಾಯಚೂರು ಬಸ್. ಅದು ಮಂತ್ರಾಲಯ ಸ್ಟಾಪ್ ಇದೆ, ವಿಯಾ ಮಂತ್ರಾಲಯ ಹೋಗ್ತಾನೆ. ಇದೇನ್ರಿ ಇದು ಫ್ಯಾಕ್ಟ್ರಿ? ಕಿಯಾ ಕಂಪನಿ ಕಾರು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳು. ಇದು ಏಷ್ಯಾದ ಅತಿ ದೊಡ್ಡ ಫ್ಯಾಕ್ಟ್ರಿ, ಕಿಯಾ ಮ್ಯಾನುಫ್ಯಾಕ್ಚರಿಂಗ್.
ನೋಡಿ ಸ್ನೇಹಿತರೆ, ಎದುರುಗಡೆ ನೋಡ್ತಾ ಇದ್ರಲ್ಲ, ಅದು ಗುತ್ತಿಯ ಕೋಟೆ. ಗುತ್ತಿಯ ನವಾಬ ನಿರ್ಮಿಸಿದ್ದಂತಹ ಕೋಟೆ. ಅದು ಹೈದರ್ ಅಲಿ ಕಾಲದಲ್ಲೂ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಇಬ್ಬರಲ್ಲೂ ಯಾರೋ ಒಬ್ರು ಬಂದು ದಾಳಿ ಮಾಡಿ ವಶಪಡಿಸ್ಕೋತಾರೆ ಆ ಕೋಟೆನ. ಸೊ ನೋಡಿ ಎಷ್ಟು ಹವಾ ಕಟ್ಟಿರೋದು, ಇನ್ನು ಎಷ್ಟು ಚೆನ್ನಾಗಿ ಚೆನ್ನಾಗಿದೆ. ಇವನ್ ಅಲ್ಲಿ ಸೈಟ್ಗಳ ತರ ಮಾಡಿ ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ. ಹೌದು, ಅಕ್ಕಪಕ್ಕ ಎಲ್ಲ ಕಟ್ಕೊಂಡಿದ್ದಾರೆ. ಗುತ್ತಿ ಗುತ್ತಿ ಇದೆ ಗುತ್ತಿ ಟು ಆದೋನಿ ಹೈವೇ ರೋಡು. ಪ್ಯಾಚ್ ವರ್ಕ್ ಅಲ್ಲಲ್ಲೇ ಹಾಕಿದ್ದಾರೆ, ಬಟ್ ರೋಡ್ ಏನಷ್ಟು ಕಂಡೀಷನ್ ಆಗಿಲ್ಲ, ಓಡಾಡ್ಬೋದು, ಏನು ಸಮಸ್ಯೆ ಇಲ್ಲ. ಈ ಹಳ್ಳಿಗಳು ಬಂದಾಗ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ, ಅದರ್ವೈಸ್ ರೋಡ್ ತುಂಬ ಚೆನ್ನಾಗಿದೆ. ಈ ಲಾರಿಗಳು ಹೆವಿ ಓಡಾಡ್ತವೆ, ಅದರದ್ದೇ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ವಾವ್, ಸೂಪರ್. ಹ್ಯಾಂಡ್ ಶೇಕ್, ಹ್ಯಾಂಡ್ ಶೇಕ್, ಹ್ಯಾಂಡ್ ಶೇಕ್. ಬಾಯ್, ಟಾಟಾ ಟಾಟಾ. ಓಕೆ. ಕೊನೆಗೂ ಮಂತ್ರಾಲಯ ಬಂದು ತಲುಪಿದ್ವಿ. ಸಮಯ ಸಂಜೆ 7:34. ಈಗ ತಾನೇ ಕೇಳ್ಪಟ್ಟೆ, ರೂಮ್ ಎಲ್ಲೂ ಇಲ್ವಂತೆ. ತುಂಬ ಅಂದರೆ ತುಂಬ ಜನ ಇದ್ದಾರೆ ಮಾತ್ರ. ಎಲ್ಲ ರೂಮ್ಗಳು ಆಲ್ಮೋಸ್ಟ್ ಫುಲ್ ಆಗಿದೆಯಂತೆ. ಸೊ ನಾನು ಕೇಳಿರೋ ಮಟ್ಟಿಗೆ ಒಂದೊಂದು ರೂಮ್ಗೆ 4,000, 4,500, 5,000 ರೂಪಾಯಿ ಹೇಳ್ತಿದ್ದಾರೆ. ಅದು ಬೆಳಗಿನ ಜಾವ 6 ಗಂಟೆಗೆ ಚೆಕ್ಔಟ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ನನ್ನ ಲೈಫ್ ಟೈಮಲ್ಲಿ ಇದುವರೆಗೂ ಈ ರೇಂಜಿಗೆ ಜನ ಸೇರ್ತಾರೆ, ಇಷ್ಟು ಇದಾಗುತ್ತೆ ಅಂತ ಗೊತ್ತಿಲ್ಲ. ಸೊ ದೇವಸ್ಥಾನಕ್ಕೆ ಬಂದು ಒಂದು ರೌಂಡ್ ದರ್ಶನ ಮಾಡೋಣ ಅಂತ ಬಂದ್ವಿ. ಸೊ 2,000 ರೂಪಾಯಿಗೆ ಒಂದೇ ಒಂದು ರೂಮ್ ಕೊಟ್ಟಿದ್ದಾರೆ, ಚಿಕ್ಕ ರೂಮು. ಬೆಳಗಿನ ಜಾವ 6 ಗಂಟೆಗೆ ಎದ್ದೊಳ್ಬೇಕಂತ ಹೇಳಿ. ಸೊ ನೋಡೋಣ. ಸಮಯ ಈಗ 7:34 ಬೆಳಗಿನ ಜಾವ. ಎಲ್ಲರೂ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆದರೆ ಜನ ಮಾತ್ರ ಎಲ್ಲೂ ಕಾಲಿಡೋಕ್ಕೂ ಕೂಡ ನಮಗೆ ಜಾಗ ಸಿಗ್ತಾಯಿಲ್ಲ. ಈ ಸಿಚುವೇಶನಲ್ಲಿ ಯಾವ ಥರ ಪ್ರಸಾದ ತಗೊಳ್ಳೋದು, ಎಲ್ಲಿ ಯಾವ ಥರ ಊಟಕ್ಕೆ ಹೋಗೋದು ಏನು ಗೊತ್ತಾಗ್ತಿಲ್ಲ ನಮಗೆ. 10 ಗಂಟೆಗೆ ಪ್ರಸಾದ ಕೂಡ ಸ್ಟಾರ್ಟ್ ಮಾಡ್ತಾರೆ. 7:15ಗೆ ಅಲ್ಲಿ ಪ್ರಸಾದ ತೊಗೊಳಕ್ಕೆ ನಿಂತಿದ್ದಾರೆ. ಅಲ್ಲಿ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಅಂದರೆ ಎಷ್ಟು ಜನ ಬಂದಿದ್ದಾರೆ ಅಂತ ಯೋಚನೆ ಮಾಡಿ. ನಾನು ಮಂತ್ರಾಲಯ ದೇವಸ್ಥಾನದ ಒಳಗಡೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ನಿಜ ಹೇಳ್ತೀನಿ ನೋಡಿ, ಎಂಟ್ರೆನ್ಸ್ನಲ್ಲೇ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ ಇರಲಿ, ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಸೇರಿದ್ದಾರೆ ಅಲ್ಲಿ. ಯಾವ ರೇಂಜಿಗೆ ಜನ ಬಂದಿದ್ದಾರೆ ಅಂತಂದರೆ ಇದು ಏನು ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಿಲ್ಲ. ಏನು ಮಠದವ್ರ ಪ್ರಾಬ್ಲಮ್ಮಾ ಇಲ್ಲ ನಮ್ಮ ಜನಗಳದೇ ಪ್ರಾಬ್ಲಮ್ಮಾ ಒಂದೂ ಅರ್ಥ ಆಗ್ತಿಲ್ಲ. ಒಳಗಡೆ ಹೋಗೋಕ್ಕಾಗ್ತಿಲ್ಲ ನಮಗೆ. ಸೊ ಅಲ್ಲಿ ಒಳಗಡೆ ಹೋಗೋಕ್ಕೆ ಆಗ್ತಿಲ್ಲ. ದರ್ಶನಕ್ಕೆ ಎಲ್ಲಿಂದ ನಿಂತ್ಕೊಂಡು ದರ್ಶನ ಹೆಂಗೆ ಮಾಡೋದು ನೋಡಿ, ಎಷ್ಟು ಜನ ಇದ್ದಾರೆ. ಇದು ದರ್ಶನಕ್ಕೆ ನಿಂತಿರೋ ಕ್ಯೂ ಇದು ಹೆಂಗೆ ಅಂದರೆ ನೋಡ್ಬೋದು. ಎಂಟ್ರೆನ್ಸೇ ಫುಲ್ ಔಟ್ ಐತೆ.
ಸೊ ಇಲ್ಲಿ ಸಿಂಗಲ್ ಪ್ರದಕ್ಷಿಣೆ ಆಗೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಬರೀ ದರ್ಶನಕ್ಕೆ ನಿಂತಿರೋವಂಥದ್ದು. ಒಳಗೋಗೋಕ್ಕೆ ಸರಿಸುಮಾರು 1.5 to 2 ಅವರ್ ನಮಗೆ ತಗೊಳ್ತಿದೆ. ಯಪ್ಪ ಹೆಂಗೆ ಅಂತಂದರೆ 2 ನಿಮಿಷಕ್ಕೆ ದೇವ್ರ ದರ್ಶನ ಆಯಿತು. ಒಳಗಡೆ ಬಿಡೋದಕ್ಕೆ ಮಾತ್ರ ತುಂಬ ಕಷ್ಟ ಆಯಿತು. ಒಳಗಡೆ ಬಿಡೋಕ್ಕೆ ಯಾಕೆ ಅಷ್ಟು ಕಷ್ಟಪಟ್ಕೊಂಡ್ರು ನಮ್ಮ ಮಠದವರು ಅಂತ ಗೊತ್ತಿಲ್ಲ, ಬಟ್ ದರ್ಶನ ಮಾತ್ರ 2 ನಿಮಿಷದಲ್ಲಿ ಆಯಿತು. ಸೊ ಪಂಚಮುಖಿಗೆ ಹೋಗ್ತಾ ಇದ್ವಿ, ಪ್ರಸಾದ ಅಂತೂ ಸಿಕ್ಕಲಿಲ್ಲ, ಪ್ರಸಾದಕ್ಕಂತ ನಿಂತ್ಕೊಂಡು ಇಡೀ ದಿನ ಆಗ್ತಿರ್ಲಿಲ್ಲ. ಸೊ ಪಂಚಮುಖಿಗೆ ಹೋಗ್ತಾ ಇದ್ದೀವಿ, ಅಲ್ಲೂ ತುಂಬ ಜನ ಇದ್ದಾರಂತೆ, ಆದರೆ ದರ್ಶನ ಮಾಡೋದು ಇಲ್ಲಾಂದರೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬಂದ್ಬಿಡೋದು ಅಂತ ಹೇಳಿ ಸೊ ಹೋಗ್ತಿದ್ದೀವಿ. ಸೊ ನೋಡಿ ತುಂಗಭದ್ರಾ ಡ್ಯಾಮ್, ತುಂಗಭದ್ರಾ ಬ್ರಿಡ್ಜು. ಹಾಂ, ಏನೋ ಮಾಡಿ ಹೋಗ್ತಾ ಇದೀವಿ. ಬಟ್ ಈ ಥರ ಜನ ನಾನು ಮಂತ್ರಾಲಯದಲ್ಲಿ ನೋಡಿಲ್ಲಪ್ಪ. ಯಾರೂ ಸಹ ರಜೆ ದಿನದಲ್ಲಿ ಬರೋಕ್ಕೆ ಹೋಗಬೇಡಿ. ನಮಗಂತೂ ಪಂಚಮುಖಿಲಿ ದರ್ಶನ ಅಂತೂ ಆಗಲಿಲ್ಲ, ಯಾಕಂದರೆ ಜನ ಆ ರೇಂಜಿಗಿದ್ದಾರೆ. ಸೊ ಹೊರಗಡೆಯಿಂದನೇ ಎಲ್ಲರೂ ಕೈ ಮುಗಿದ್ಬಿಟ್ಟು ವಾಪಸ್ ಬರ್ತಿದ್ದೀವಿ. ಬಟ್ ಬರ್ತಾ ಆನ್ ದಿ ವೇ ಗುತ್ತಿ ಅನ್ನೋ ಊರಿನಲ್ಲಿ ಅಲ್ಲಿ ಸೈಡ್ ಹತ್ರ ಜಮೀನ್ ಹತ್ರ ಎಲ್ಲರೂ ಏನೋ ಮಾಡ್ತಿದ್ದಾರೆ, ಬಟ್ ಅದೇನು ಅಂತ ನನಗಂತೂ ಗೊತ್ತಿಲ್ಲ. ರೀ ಏನದು, ನಿಮ್ಗೇನಾದ್ರು ಗೊತ್ತಾ? ಅದು ನಿನಗೆ ಗೊತ್ತಿಲ್ಲ, ನನಗೇನು ಗೊತ್ತಾಗಬೇಕಲ್ಲಿ, ಏನೋ ವಜ್ರ ಗಿಜ್ರ ಹುಡುಕ್ತಾ ಇರಬೇಕು. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಬಟ್ ಏನೋ ಹುಡುಕ್ತಾ ಇದ್ದಾರೆ. ಇಲ್ಲಿಂದ ಹೋಗುವಾಗಲೂ, ಮಂತ್ರಾಲಯಕ್ಕೆ ಹೋಗುವಾಗಲೂ ನೋಡಿದ್ವಿ, ವಾಪಸ್ ಬರುವಾಗಲೂ ತುಂಬ ಜನ ಸೇರ್ಕೊಂಡು ಒಳ್ಳೆ ಈ ಪರ್ಸೆಗೆ ಬರ್ತಾರಲ್ಲ ಜನ, ಆ ರೇಂಜಿಗೆ ಬಂದಲ್ಲಿ ಹುಡುಕ್ತಾವ್ರೆ. ಬಟ್ ಏನು ಹಾಕೊಂಡು ಕುತ್ಕೊಬಿಟ್ಟಿದ್ದಾರೆ ಎಲ್ಲರೂ ಬೆಳಗ್ಗೆ. ಏನು ಮ್ಯಾಟ್ರು ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಸೊ ಗೊತ್ತಿರೋರು ಯಾರು ಗೊತ್ತಿದ್ರೆ ಹೇಳಿ. ಸೊ ಇಲ್ಲಿಗೆ ನಮ್ಮ ಈ ಒಂದು ವ್ಲಾಗ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು, ಆದರೆ ದರ್ಶನದ ವಿಚಾರದಲ್ಲಿ, ಅಲ್ಲಿ ದೇವಸ್ಥಾನದ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಆಗಲಿಲ್ಲ. ಸೊ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಸೊ ಹೇಗೆ ಅನ್ನಿಸ್ತು ನಿಮಗೆ ಅಂಥೇಳಿ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದ್ರು ಹೇಳೋದಿದೆಯೇನಮ್ಮ? ಏನಿಲ್ಲ, ನಮ್ಮ ಪ್ರಯಾಣ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ನೆಕ್ಸ್ಟು ವೀಕ್ ಡೇಸಲ್ಲಿ ಹೋಗಬೇಕಾದ್ರೆ ಒಂದು ಸತಿ ಎಲ್ಲರೂ ಕೂಡ ಯೋಚನೆ ಮಾಡಿಕೊಂಡು ಹೋಗಿ, ಯಾಕಂದರೆ ನಮ್ಗೆ ಹೋಗಿ ತುಂಬಾ ಪ್ರಾಬ್ಲಮ್ ಆಯಿತು ಸ್ವಲ್ಪ. ಸೊ ಹಾಗಾಗಿ ನೀವು ಕೂಡ ಯೋಚನೆ ಮಾಡ್ಕೊಂಡು ಹೋಗಿ ಅಷ್ಟೇ. ಬಟ್ ನಮ್ಮ ಈ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಮತ್ತು ಈವನ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಪ್ರೋತ್ಸಾಹ ಮಚ್. ಮಾಡಿ. ಥ್ಯಾಂಕ್ ಯು, ಬಾಯ್.